ಬಾವಿಗೆ ಬಿದ್ದು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಇಲ್ಲಿ ಮಕ್ಕಳನ್ನ ಉಳಿಸೋದಕ್ಕೆ ಬಾವಿಗೆ ಜಿಗಿದಂತ ತಂದೆಯೂ ಕೂಡ ನಾಪತ್ತೆಯಾಗಿದ್ದಾನೆ. ವಿಜಯಪುರ ಜಿಲ್ಲೆಯಲ್ಲಿ ಇಂಥದ್ದೊಂದು ಕರುಣಾಜನಕ ಕಥೆ ನಡೆದಿದೆ. ಕಾಲು ಜಾರಿ ತೆರೆದ ಬಾವಿಗೆ ಇಬ್ಬರು ಮಕ್ಕಳು ಬಿದ್ದಿದ್ದಾರೆ. ಅವರನ್ನ ಹುಡುಕಿಕೊಡೋದಕ್ಕೆ, ಅವರನ್ನ ಉಳಿಸಿಕೊಳ್ಳೋದಕ್ಕೆ ತಂದೆ ಕೂಡ ಅದೇ ಬಾವಿಗೆ ಹಾರಿರುವಂಥದ್ದು. ಈಗ ತಂದೆ ಕೂಡ ನಾಪತ್ತೆಯಾಗಿದ್ದಾನೆ. ವಿಜಯಪುರದ ನಿಡಗುಂದಿ ತಾಲೂಕಿನ ಬಳವಟ್ಟಿ ಗ್ರಾಮದಲ್ಲಿ ಇಂಥದ್ದೊಂದು ಕರುಣಾಜನಕ ಕಥೆ ನಡೆದಿದೆ. ಸಾಕ್ಷಿ ಎಂಬುವಂತ 15 ವರ್ಷದ ಬಾಲಕಿ ಹಾಗೂ ರಕ್ಷಿತಾ ಅನ್ನುವಂತ 10 ವರ್ಷದ ಬಾಲಕಿಯರಿಬ್ಬರೂ ಕೂಡ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇಲ್ಲಿ ಮಕ್ಕಳನ್ನ ಉಳಿಸೋದಕ್ಕೆ ಅಂತ ಹೇಳಿ, ಅವರನ್ನ ರಕ್ಷಿಸೋದಕ್ಕೆ ಅಂತ ಹೇಳಿ ಸಾಬಣ್ಣ ಅಂತ ಹೇಳಿ ಆ ಮಕ್ಕಳ ತಂದೆ ಏನಿದ್ರು ಅವರು ಕೂಡ ಬಾವಿಗೆ ಜಿಗಿದಿದ್ದಾರೆ. ಆದ್ರೆ ಇಲ್ಲಿ ಸಾಬಣ್ಣನಿಗೆ ಈಜೋದಕ್ಕೆ ಬರೋದಿಲ್ಲ. ಹಾಗಾಗಿ ಆತ ಕೂಡ ನಾಪತ್ತೆಯಾಗಿರುವಂತದ್ದು. ಸದ್ಯ ಸ್ಥಳಕ್ಕೆ ನಿಡಗುಂದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಈಗ ಮಕ್ಕಳನ್ನ ಉಳಿಸೋದಕ್ಕೆ ಹೋದಂತ ತಂದೆ ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಪತ್ತೆ ಹಚ್ಚಲಾಗ್ತಾ ಇರುವಂತದ್ದು. ಇಲ್ಲಿ ತಿಳಿದು ಬಂದಿರುವಂತ ಮಾಹಿತಿಯ ಪ್ರಕಾರ ಸಾವಣ್ಣ ಅಂತಂದ್ರೆ ಈಗ ಮೃತಪಟ್ಟಿರುವಂತ ಇಬ್ಬರು ಮಕ್ಕಳೇನಿದ್ದಾರೆ ಸಾಕ್ಷಿ ಮತ್ತು ರಕ್ಷಿತಾ, ಅವರಿಬ್ಬರ ತಂದೆ ಸಾವಣ್ಣಗೂ ಕೂಡ ಇಲ್ಲಿ ಈಜೋದಕ್ಕೆ ಬಾರದ ಕಾರಣ ಆತ ಕೂಡ ನಾಪತ್ತೆಯಾಗಿರುವಂತದ್ದು. ಆತನಿಗಾಗಿ ಕೂಡ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ತೆರೆದ ಬಾವಿಗೆ ಬಿದ್ದಂತ ಮಕ್ಕಳನ್ನ ಉಳಿಸೋದಕ್ಕೆ ನಾಪತ್ತೆಯಾಗಿರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದ ನಿಡಗುಂದಿ ತಾಲೂಕಿನ ಬಳವಟ್ಟಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಈ ಒಂದು ಮಾಹಿತಿ ತಿಳಿದ ಇದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಆ ಸ್ಥಳದಲ್ಲಿ ನೆರೆದಿದ್ದಾರೆ. ಈಗ ಕಾಣೆಯಾಗಿರುವಂತಹ ತಂದೆ ಸಾಬಣ್ಣ ಏನಿದ್ದಾನೆ ಆತನಿಗಾಗಿ ತನಿಖೆ ಮುಂದುವರಿಸಿರುವಂಥದ್ದು. ಆತ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಆತನ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಲಭ್ಯವಾಗಿಲ್ಲ. ಸದ್ಯದ ಮಟ್ಟಿಗೆ ಸಾಕ್ಷಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಬಂತಲ್ಲ